ಜೊತೆಗಿನ ಯುದ್ಧದಲ್ಲಿ ಸಾವನ್ನಪ್ಪಿರೋ ರಷ್ಯಾ ಸೈನಿಕರೆಷ್ಟು? ಯುಕ್ರೇನ್ ಸೇನೆಗೆ ಪುಟಿನ್ ಪಡೆಯ ವಾರ್ನಿಂಗ್ ಏನು? ಪತರಗುಟ್ಟು ಹೋಗಿರೋ ಯುಕ್ರೇನ್ಗೆ ಭಾರತ ನೆರವಾಗಿದ್ದು ಹೇಗೆ? ನೋಡೋಣ ರಣರಂಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ನಡೆಸುತ್ತಿರೋ ವೈಮಾನಿಕ ದಾಳಿಗೆ ಪ್ರತಿದಾಳಿ ನಡೆಸುತ್ತಿರೋ ಉಕ್ರೇನ್ ರಷ್ಯಾ ಯುದ್ಧ ವಿಮಾನ ಹೊಡೆದುರುಳಿಸಿದೆ. ಇರ್ಪಿನ್ ನಗರದಲ್ಲಿ ಉಕ್ರೇನ್ ದಾಳಿಗೆ ಸುಕೋಯ್ ವಿಮಾನ ಛಿದ್ರವಾಗಿದೆ. ಇರ್ಪಿನ್ನಲ್ಲಿ ದಾಳಿ ಮಾಡುತ್ತಿದ್ದ ರಷ್ಯಾದ Su-30 ಫೈಟರ್ ಜೆಟ್ ಮೇಲೆ ದಾಳಿ ನಡೆಸಿರೋ ಉಕ್ರೇನ್ ಸೇನೆ ಯುದ್ಧ ವಿಮಾನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಉಕ್ರೇನ್ನ ಪ್ರಮುಖ ನಗರಗಳ ಮೇಲೆ ದಾಳಿ ನಡೆಸುತ್ತಿರುವ ರಷ್ಯಾ ಸೈನಿಕರು ಅಟಾಕ್ಗೆ ಹೆಚ್ಚಾಗಿ ಮಿಸೈಲ್ ಬಾಂಬ್ಗಳನ್ನೇ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗಿ ವೈದ್ಯಕೀಯ ವಾಹನದಲ್ಲೂ ಮಿಸೈಲ್ಗಳನ್ನು ರವಾನೆ ಮಾಡಲಾಗುತ್ತಿದ್ದು, ಮೆಡಿಕಲ್ ಕಿಟ್ ಬದಲಾಗಿ ರಷ್ಯಾ ಸೇನೆ ಮಿಸೈಲ್ ಮತ್ತು ಶೆಲ್ಗಳನ್ನು ವೈದ್ಯಕೀಯ ವಾಹನಗಳಲ್ಲಿ ಸಾಗಾಟ ಮಾಡುತ್ತಿದೆ. ರಷ್ಯಾ ಯುದ್ಧದಿಂದ ಪತ್ರಗುಟ್ಟಿ ಹೋಗಿರುವ ಉಕ್ರೇನ್ ನೆರವಿಗೆ ಭಾರತ ಮುಂದಾಗಿದೆ. ಉಕ್ರೇನ್ಗೆ ಮಾನವೀಯ ನೆರವು ನೀಡಿರುವ ಭಾರತ ಔಷಧ, ಬ್ಲಾಂಕೆಟ್, ಟಾರ್ಪಲಿನ್, ಪರಿಹಾರ ಸಾಮಗ್ರಿ ಸೇರಿ ಇತರೆ ವಸ್ತು ರವಾನೆ ಮಾಡಿದೆ. ಉಕ್ರೇನ್ಗೆ ಔಷಧಗಳನ್ನು ಪೂರೈಸುವುದಾಗಿ ಈಗಾಗಲೇ ಭಾರತ ಘೋಷಿಸಿತ್ತು. ರಷ್ಯಾ ಸೇನೆಯ ವಿರುದ್ಧ ತೊಡೆತಟ್ಟಿರೋ ಝೆಲೆನ್ಸ್ಕಿ ಪಡೆ ದಾಳಿಗೆ ತಕ್ಕ ಉತ್ತರ ನೀಡುತ್ತಿದೆ. ಈ ವೇಳೆ ಬಾಂಬ್ ದಾಳಿ ವೇಳೆ ವಿಡಿಯೋ ಮಾಡಿ ಬಿಲ್ಡಪ್ ಕೊಡುತ್ತಿದ್ದ ರಷ್ಯಾ ಸೈನಿಕನನ್ನ ಉಕ್ರೇನ್ ಸೇನೆ ಬಂಧಿಸಿದೆ. ರಷ್ಯಾ ಸೈನಿಕನನ್ನು ವಶಕ್ಕೆ ಪಡೆದಿರುವ ಉಕ್ರೇನ್ ಆತನಿಂದಲೇ ಪುಟಿನ್ ವಿರುದ್ಧ ಹೇಳಿಕೆ ನೀಡಿಸಿದೆ. ಆ ಮೂಲಕ ರಷ್ಯಾ ಸೇನೆಗೆ ಕೌಂಟರ್ ಕೊಟ್ಟಿದೆ. ಉಕ್ರೇನಿಗರು ರಷ್ಯಾ ವಿರುದ್ಧ ಟ್ಯಾಂಕರ್ಗಳನ್ನೇ ಕಳವು ಮಾಡುತ್ತಿದ್ದು, ಟ್ರ್ಯಾಕ್ಟರ್ ಬಳಸಿ ರಷ್ಯಾ ಯುದ್ಧ ಟ್ಯಾಂಕರ್ನನ್ನ ರೈತ ಕದ್ದೊಯ್ದಿದ್ದಾನೆ. ಅಲ್ಲದೆ ಟ್ಯಾಂಕರ್ ಏರಿ ರೈತರು ಮಸ್ತಿ ಮಾಡಿದ್ದು, ರಷ್ಯಾ ಸೈನಿಕರು ಇಲ್ಲದ ವೇಳೆ ಟ್ಯಾಂಕರ್ ಕಳವು ಮಾಡಲಾಗಿದೆ. ಒಂದೆಡೆ ರಷ್ಯಾ ಸೈನಿಕರನ್ನ ಉಕ್ರೇನ್ ಬಂಧಿಸುತ್ತಿದ್ರೆ, ಇದಕ್ಕೆ ಪ್ರತಿಯಾಗಿ ಉಕ್ರೇನ್ ಸೈನಿಕರನ್ನ ರಷ್ಯಾ ವಶಕ್ಕೆ ಪಡೆದಿದೆ. ಹಲವು ಉಕ್ರೇನ್ ಯೋಧರನ್ನು ರಷ್ಯಾ ಸೇನೆ ಬಂಧಿಸಿದ್ದು, ತಮಗೆ ನಿಷ್ಠೆಯಿಂದ ಇರುವಂತೆ ರಷ್ಯಾ ಸೈನಿಕರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ರಷ್ಯಾ ಸೇನೆ ವಿರುದ್ಧ ಹೋರಾಡದಂತೆಯೂ ಉಕ್ರೇನಿಗರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಾಂಗ್ಲಾ ಹಡಗನ್ನೇ ಉಡಾಯಿಸಿದ ರಷ್ಯಾ ಸೇನಾಪಡೆ. ವಿಡಿಯೋ ಮಾಡ್ತಿದ್ದವನ ಪಕ್ಕದಲ್ಲೇ ಅಪ್ಪಳಿಸಿತು ಮಿಸೈಲ್. ಯುಕ್ರೇನ್ ರಾಜಧಾನಿ ಹೃದಯ ಭಾಗಕ್ಕೆ ನುಗ್ಗಿದ ಪುತಿನ್ ಸೇನೆ ಕಂಡಲ್ಲಿ ಏರ್ ಸ್ಟ್ರೈಕ್ ಮಾಡುವುದಾಗಿ ರಷ್ಯಾ ಎಚ್ಚರಿಕೆ. ಇದೆಲ್ಲವನ್ನ ನೋಡೋಣ ಯುಕ್ರೇನ್ ಉಡೀಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನ ವಲ್ವಿಯಾ ಬಂದರಿನಲ್ಲಿ ನಿಂತಿದ್ದ ಬಾಂಗ್ಲಾದೇಶದ ಹಡಗೊಂದು ರಷ್ಯಾ ದಾಳಿಗೆ ಧ್ವಂಸವಾಗಿದೆ. ರಷ್ಯಾ ಮಿಸೈಲ್ ದಾಳಿಗೆ ಹಡಗು ಚಿಂದಿಯಾಗಿದ್ದು ಹೊತ್ತಿ ಉರಿದಿದೆ. ರಷ್ಯಾ ಆರ್ಮಿ ಅಟ್ಯಾಕ್ನಲ್ಲಿ ಹಡಗಿನಲ್ಲಿದ್ದ ಬಾಂಗ್ಲಾದೇಶದ ನಾಗರಿಕರು ಮೃತಪಟ್ಟ ಬಗ್ಗೆ ವರದಿಯಾಗಿದೆ. ಹಡಗಿನ ಮೇಲಿನ ದಾಳಿ ಬಗ್ಗೆ ವರದಿ ಬಿತ್ತರವಾಗಿದೆ. ಉಕ್ರೇನ್ ದೇಶದ ನಗರವೊಂದರ ಕಟ್ಟಡದಲ್ಲಿ ವಿಡಿಯೋ ಮಾಡ್ತಿದ್ದ ವ್ಯಕ್ತಿಯ ಮೇಲೆಯೇ ಮಿಸೈಲ್ ಒಂದು ನುಗ್ಗಿ ಬಂದು ಬಿದ್ದಿದೆ. ದೃಶ್ಯ ಚಿತ್ರೀಕರಿಸುತ್ತಾ ವ್ಯಕ್ತಿಯೊಬ್ಬ ಮಾತನಾಡುತ್ತಿರುವಾಗಲೇ ಆಗಸದಿಂದ ನುಗ್ಗಿ ಬಂದ ಮಿಸೈಲ್ ಕಟ್ಟಡಕ್ಕೆ ಅಪ್ಪಳಿಸಿದೆ. ಆದರೆ ವಿಡಿಯೋ ಮಾಡ್ತಿದ್ದ ವ್ಯಕ್ತಿ ಕೂದಲೆಳೆ ಅಂತರದಿಂದ ಪ್ರಾಣಾಪಾಯದಿಂದ ಬಚಾವಾಗಿದ್ದಾನೆ. ಉಕ್ರೇನ್ ಪರಿಸ್ಥಿತಿ ಸದ್ಯ ಹೇಗೆಲ್ಲ ಇದೆ ಎನ್ನೋ ಬಗ್ಗೆ ವ್ಯಕ್ತಿ ವಿಡಿಯೋ ಮಾಡ್ತಾ ವಿವರಿಸ್ತಾ ಇದ್ದ. ಉಕ್ರೇನ್ ದೇಶದ ಗಲ್ಲಿ ಗಲ್ಲಿಗೂ ರಷ್ಯಾ ಸೈನಿಕರು ಲಗ್ಗೆ ಇಡ್ತಿದ್ದಾರೆ. ಪುಟಿನ್ ಪಡೆ ಯುದ್ಧ ಟ್ಯಾಂಕರ್ಗಳನ್ನ ನುಗ್ಗಿಸ್ತಾ ಇದೆ. ಅಲ್ಲದೆ ಕೀವ್, ಖಾರ್ಕಿವ್, ಕೆರ್ಸನ್ನತ್ತ ರಷ್ಯಾ ಸೇನೆ ಎಂಟ್ರಿ ಆಗ್ತಿದೆ. ರಾಜಧಾನಿ ಕೀವ್ ನಗರದಲ್ಲಿ ಭಯಾನಕ ಸ್ಫೋಟವಾಗಿದೆ. ಅಲ್ಲದೆ ಕೀವ್ ಹೃದಯ ಭಾಗಕ್ಕೆ ರಷ್ಯಾ ಸೇನೆ ನುಗ್ಗಲು ಯತ್ನಿಸಿದೆ. ಈ ಮೂಲಕ ಸರಣಿ ಬಾಂಬ್ ದಾಳಿ ನಡೆದಿದೆ. ಬಳಿಕ ಸಾರ್ವಜನಿಕರಿಗೆ ತಲೆಮರೆಸಿಕೊಳ್ಳುವಂತೆ ಸ್ಥಳೀಯವಾಗಿ ಸಲಹೆ ನೀಡಲಾಗಿದೆ. ಉಕ್ರೇನ್ನ ರಾಜಧಾನಿ ಕೀವ್ ಸೇರಿದಂತೆ ಹಲವೆಡೆ ಏರ್ ಸ್ಟ್ರೈಕ್ ಮಾಡುವುದಾಗಿ ರಷ್ಯಾ ವಾರ್ನಿಂಗ್ ಮಾಡಿದೆ. ರಷ್ಯಾದ ಅಸಲಿ ಆರ್ಭಟ ಶುರುವಾಗುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ. ಇಷ್ಟು ದಿನ ಭೂಸೇನೆಯನ್ನ ಬಳಸಿ ಆಪರೇಷನ್ ಮಾಡಿದ್ದ ರಷ್ಯಾ ಇದೀಗ ವಾಯುಪಡೆ ಬಳಸಲು ರೆಡಿಯಾಗಿದೆ. ಕೀವ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ವಾಯುದಾಳಿ ಮಾಡುವುದಾಗಿ ಎಚ್ಚರಿಸಿದೆ. ಹೀಗಾಗಿ ಉಕ್ರೇನ್ ನಾಗರಿಕರು ಮನೆಯಿಂದ ಹೊರಬರದಂತೆ ಸೂಚನೆ ನೀಡಲಾಗಿದೆ. ಉಕ್ರೇನ್ ಮೇಲೆ ರಷ್ಯಾ ಬೆಂಕಿಯನ್ನೇ ಉಗುಳುತ್ತಿದ್ದು, ಉಕ್ರೇನ್ನ ಇರ್ಪಿನ್ ಬಳಿ ರಷ್ಯಾ ಏರ್ ಸ್ಟ್ರೈಕ್ ನಡೆಸಿದೆ. ಅಲ್ಲದೆ ಕಟ್ಟಡದ ಪಕ್ಕದಲ್ಲೇ ಮಿಸೈಲ್ ಉಡಾಯಿಸಿ ಬ್ಲಾಸ್ಟ್ ಮಾಡಿದೆ.
ಈ ವೇಳೆ ಮಿಸೈಲ್ ದಾಳಿಯಿಂದಾಗಿ ಬೆಂಕಿ ಮುಗಿಲೆತ್ತರಕ್ಕೆ ಚಿಮ್ಮಿದೆ. ಸಾಕಷ್ಟು ನಾಗರಿಕರು ಭಯದಿಂದಾಗಿ ವಿವಿಧೆಡೆ ಅಡಗಿ ತಮ್ಮ ಪ್ರಾಣವನ್ನ ಕಾಪಾಡಿಕೊಂಡಿದ್ದಾರೆ. ಉಕ್ರೇನ್ ದೇಶದಲ್ಲಿ ರಷ್ಯಾ ಸೇನೆ ಆರ್ಭಟಿಸ್ತಾ ಇದ್ದು ರಾಜಧಾನಿ ಕೀವ್ನ ಸ್ಥಿತಿಯು ಚಿಂತಾಜನಕವಾಗಿದೆ. ಹೀಗಾಗಿ ನೆಲಮಹಡಿಯಲ್ಲೇ ಹೆರಿಗೆ ಕೇಂದ್ರಗಳನ್ನ ತೆರೆಯಲಾಗಿದೆ. ನೆಲಮಹಡಿಯಲ್ಲಿ ತಾಯಂದಿರು ನವಜಾತ ಶಿಶುಗಳನ್ನ ಕಾಪಾಡಲಾಗ್ತಿದೆ. ಯಾವುದೇ ಕ್ಷಣದಲ್ಲೂ ರಷ್ಯಾ ಮಿಸೈಲ್ ದಾಳಿ ಮಾಡಬಹುದು ಎಂಬುದನ್ನ ಅರಿತು ಉಕ್ರೇನ್ ಹೀಗೆ ವ್ಯವಸ್ಥೆ ಮಾಡಿದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಮಧ್ಯೆ ನ್ಯಾಟೋ ಪಡೆಗೆ ಫ್ರಾನ್ಸ್ ಶಸ್ತ್ರಾಸ್ತ್ರವನ್ನ ರವಾನಿಸಿದೆ. ಯುದ್ಧ ಟ್ಯಾಂಕರ್ ಸೇರಿ ಹಲವು ಶಸ್ತ್ರಾಸ್ತ್ರಗಳನ್ನ ಕಳುಹಿಸಿದೆ. ನ್ಯಾಟೋ ಪಡೆ ಯುದ್ಧದ ತಯಾರಿ ನಡೆಸಿದ್ದು ನ್ಯಾಟೋ ಮುಂದಿನ ನಡೆಮೇಲಿಗೆ ಜಗತ್ತಿನ ಕಣ್ಣು ನೆಟ್ಟಿದೆ. ಅಲ್ಲದೆ ನ್ಯಾಟೋ ಪಡೆ ರಷ್ಯಾ ವಿರುದ್ಧ ಮುಗಿಬೀಳುತ್ತಾ ಎನ್ನುವ ಪ್ರಶ್ನೆ ಪ್ರಪಂಚದ ಮುಂದಿದೆ. ರಷ್ಯಾ ಸೈನಿಕರ ಮಾರಣ ಹೋಮ ಮಾಡ್ತಿದೆ ಯುಕ್ರೇನ್ ಸೇನಾಪಡೆ. ಈವರೆಗೆ ಭಾರತಕ್ಕೆ ವಾಪಸ್ಸಾದ ವಿದ್ಯಾರ್ಥಿಗಳೆಷ್ಟು? ನೀಟ್ ಪರೀಕ್ಷೆ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ರಷ್ಯಾ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾಶ್ಮೀರ ವ್ಯಕ್ತಿಯೊಬ್ಬರು ಅರ್ಜಿ ಸಲ್ಲಿಸಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸಿಜೆ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ಕೇಂದ್ರ ಸರ್ಕಾರ ಉಕ್ರೇನ್ನಿಂದ ವಿದ್ಯಾರ್ಥಿಗಳ ನೆರವಿಗೆ ಉತ್ತಮ ಪ್ರಯತ್ನ ಮಾಡ್ತಾ ಇದೆ ಅಂತ ಪೀಠ ಹೇಳಿದೆ. ಮಾಧ್ಯಮಗಳ ವರದಿ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಈ ಮಾತು ಹೇಳಿದ್ದು, ನಾವು ಈಗ ಯುದ್ಧ ನಿಲ್ಲಿಸೋದಕ್ಕೆ ರಷ್ಯಾ ಅಧ್ಯಕ್ಷರಿಗೆ ನಿರ್ದೇಶನ ನೀಡಲಾಗುತ್ತಾ ಅಂತ ಸಿಜೆಐ ಪ್ರಶ್ನಿಸಿದ್ದಾರೆ. ಅಲ್ಲದೆ ಉಕ್ರೇನ್ನಲ್ಲಿ ಸಿಲುಕಿದ ಭಾರತದ ವಿದ್ಯಾರ್ಥಿಗಳ ಬಗ್ಗೆ ಸಹಾನುಭೂತಿ ಇದೆ. ಈ ಬಗ್ಗೆ ಅಟಾರ್ನಿ ಜನರಲ್ ಅಭಿಪ್ರಾಯ ಏನು ಅಂತ ಸಿಜೆ ಪ್ರಶ್ನಿಸಿದ್ರು. ಉಕ್ರೇನ್ ರಷ್ಯಾ ಯುದ್ಧದ ನಡುವೆ ಇಂದು ಕ್ವಾಡ್ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್, ಜಪಾನ್ನ ಪ್ರಧಾನಿ ಫುಮಿಯೋ ಕಿಶಿದಾ ಜೊತೆ ಸಭೆಯಲ್ಲಿ ಪ್ರಧಾನಿ ಮೋದಿ ವರ್ಚುವಲ್ ಮೂಲಕ ಭಾಗಿಯಾಗಲಿದ್ದಾರೆ. ದೆಹಲಿಯಲ್ಲಿ ವಿದೇಶಾಂಗ ಇಲಾಖೆಯ ಸಮಾಲೋಚನಾ ಸಭೆ ನಡೆಯಿತು. ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿದ್ದರು. ಉಕ್ರೇನ್ ಸ್ಥಿತಿಗತಿ, ವಿದ್ಯಾರ್ಥಿಗಳ ಏರ್ಲಿಫ್ಟ್ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಈ ವೇಳೆ ರಾಹುಲ್ ಗಾಂಧಿ ಏರ್ಲಿಫ್ಟ್ ಕಾರ್ಯಾಚರಣೆ ಮಾಹಿತಿ ನೀಡುವಂತೆ ಆಗ್ರಹಿಸಿದರು. ಅಲ್ಲದೆ ತ್ವರಿತ ಗತಿಯಲ್ಲಿ ಏರ್ಲಿಫ್ಟ್ ಮಾಡೋದಕ್ಕೆ ಒತ್ತಾಯಿಸಿದರು. ಉಕ್ರೇನ್ನಲ್ಲಿ 20,000 ಭಾರತೀಯ ವಿದ್ಯಾರ್ಥಿಗಳು ಇದ್ರು ಅಂತ ಕೇಂದ್ರ ವಿದೇಶಾಂಗ ಇಲಾಖೆ ವಕ್ತಾರ ಅರ್ಮಿಂದಮ್ಮ ಬಗಚಿ ಹೇಳಿದ್ದಾರೆ. 20,000 ಮಂದಿ ಪೈಕಿ 17 ಜನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲದೆ 3,000 ಭಾರತದ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿದ್ದಾರೆ. ಐಎಎಫ್ನ C-17 ವಿಮಾನಗಳ ಮೂಲಕ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಈವರೆಗೆ 798 ವಿದ್ಯಾರ್ಥಿಗಳು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಹಂಗೇರಿ, ಪೋಲೆಂಡ್, ರೊಮೇನಿಯಾ ಮೂಲಕ ವಾಪಸ್ ಬಂದಿದ್ದಾರೆ. ಅಲ್ಲಿನ ಎಲ್ಲಾ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣಾ ಕಾರ್ಯ ವ್ಯವಸ್ಥಿತವಾಗಿ ಸಾಗಿದೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ ನೀಟ್ ತರಲಾಗಿದೆ. 138 ಕೋಟಿ ಜನಸಂಖ್ಯೆ ದೇಶಕ್ಕೆ 1.5 ಲಕ್ಷ ಮೆಡಿಕಲ್ ಸೀಟ್ ಇದೆ. ಇದರಿಂದ ಪೈಪೋಟಿ ಹೆಚ್ಚಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಪ್ರತಿ ಜಿಲ್ಲೆಯಲ್ಲೂ ಮೆಡಿಕಲ್ ಕಾಲೇಜು ಬರಬೇಕು, ಆಗ ಮಾತ್ರ ಸೀಟ್ ಹೆಚ್ಚಾಗುತ್ತೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ ಎಂದಿದ್ದಾರೆ. ಉಕ್ರೇನ್ನಲ್ಲಿ ಓದೋದಕ್ಕೆ ಹೋಗಿರುವವರು ಕೂಡ ಬುದ್ಧಿವಂತರು. ಆದರೆ ನವೀನ್ ಸಾವಿನ ಹಿನ್ನೆಲೆಯಲ್ಲಿ ಕೆಲವರು ಮೀಸಲಾತಿ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಷ್ಟೋ ವರ್ಷ ಶೋಷಣೆಗೆ ಒಳಗಾಗಿದೆ. ಅವರಿಗಾಗಿ ಮೀಸಲಾತಿ ಕೊಟ್ಟಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಜಾತಿ ತಾರತಮ್ಯ ನಿವಾರಣೆಗಾಗಿ ಸಮಾಜ ಜಾತಿ ಬಂಧನದಿಂದ ಹೊರ ಬರುವವರೆಗೂ ಮೀಸಲಾತಿ ಇರುತ್ತೆ. ಮೀಸಲಾತಿ ಇವತ್ತು ಇರುತ್ತೆ, ಮುಂದೆನೂ ಇರುತ್ತೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಉಕ್ರೇನ್ನಿಂದ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆತರುವ ಕೆಲಸ ಮಾಡ್ತೇವೆ ಅಂತ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವ ಸುನಿಲ್ ಕುಮಾರ್, ಯುದ್ಧ ನೆಲದಿಂದ ಸುರಕ್ಷಿತವಾಗಿ ಕರೆತರೋದು ಸುಲಭ ಅಲ್ಲ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕರೆತರ್ತಾ ಇದೆ. ಯುದ್ಧದ ಸಮಯದಲ್ಲಿ ವಿಪಕ್ಷಗಳು ಸರ್ಕಾರದ ಜೊತೆ ನಿಲ್ಲಬೇಕು. ಸಿದ್ದರಾಮಯ್ಯ ಇತರರು ರಾಜಕಾರಣ ಮಾಡೋದು ತಪ್ಪು. ಯುದ್ಧದ ದಾಳಿಯಿಂದ ರಾಜ್ಯದ ವಿದ್ಯಾರ್ಥಿ ಸಾವು ಆಯಿತು. ಇನ್ಮೇಲೆ ಸಾವು ನೋವು ಆಗದಂತೆ ಕೇಂದ್ರ ಎಚ್ಚರಿಕೆ ವಹಿಸಿದೆ ಅಂತ ಹೇಳಿದ್ದಾರೆ.
ಯಾರದ್ದೋ ಮನೆಯ ಗಂಟು ತಂದು ಅವರಿಗೆ ಕೊಡ್ತಾ ಇದ್ದೇವೆ ಅನ್ನುವ ರೀತಿಯಲ್ಲಿ ಮಾತನಾಡಬೇಡಿ. ಶೋಷಣೆಗೆ ಒಳಗಾದ ಸಹೋದರರಿಗೆ ಮೀಸಲಾತಿ ಕೊಟ್ಟಿದ್ದೇವೆ, ಇದರಲ್ಲಿ ತಪ್ಪು ಏನಿದೆ ಅಂತಲೂ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ಮೀಸಲಾತಿ ಪಡೆದು ಮುಂದೆ ಬಂದ ನಾಯಕರು ತಮ್ಮ ಮನೆಯವರಿಗೂ ಮೀಸಲಾತಿ ಬೇಕಾ ಬೇಡವಾ ಅನ್ನೋದನ್ನ ನಿರ್ಧರಿಸಬೇಕು. ಅವರದ್ದೇ ಸಮಾಜದ ಉಳಿದವರಿಗೆ ಸಿಗುವ ಹೃದಯ ವೈಶಾಲ್ಯತೆ ತೋರಬೇಕು ಎಂದಿದ್ದಾರೆ. ದಿನ ಕಳೆದಂತೆ ಹೆಚ್ಚಾಗ್ತಿದೆ ಯುದ್ಧದಾಹಿ ರಷ್ಯಾ ರಣಾರ್ಭಟ. ರೈಲ್ವೆ ಸ್ಟೇಷನ್, ಶಾಲೆ, ಅಪಾರ್ಟ್ಮೆಂಟ್ಗಳ ಮೇಲೆ ಮಿಸೈಲ್ ದಾಳಿ. ಅಕ್ಷರಶಃ ಸ್ಮಶಾನದಂತಾಗಿದೆ ಯುಕ್ರೇನ್ ಯುದ್ಧ ಭೂಮಿ. ಇದೆಲ್ಲವನ್ನ ನೋಡೋಣ ರಷ್ಯಾ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ನಿರಂತರವಾಗಿ ದಾಳಿ ಮಾಡ್ತಿದ್ರು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಆತ್ಮವಿಶ್ವಾಸ ಕುಗ್ಗಿಲ್ಲ. ಇದೇ ವಿಚಾರವಾಗಿ ಮಾತನಾಡಿರುವ ಜೆಲೆನ್ಸ್ಕಿ, ಉಕ್ರೇನ್ ಅನ್ನ ಯಾರೂ ಗೆಲ್ಲಲು ಸಾಧ್ಯವಿಲ್ಲ ಅಂದಿದ್ದಾರೆ. ಅಲ್ಲದೆ ಎಷ್ಟೇ ಶಸ್ತ್ರಾಸ್ತ್ರ ಇದ್ರೂ ರಷ್ಯಾಗೆ ಉಕ್ರೇನ್ ಗೆಲ್ಲಲು ಆಗಲ್ಲ, ನ್ಯಾಟೋ ಸಹಕಾರ ಸಿಕ್ಕರೆ ವಿನಾಶಕಾರಿ ಯುದ್ಧ ನಡೆಯಲಿದೆ ಅಂತ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಎಚ್ಚರ ಕೊಟ್ಟಿದ್ದಾರೆ. ಮಾನವ ಗುರಾಣಿಯಾಗಿ ಉಕ್ರೇನ್ ಬಳಸಿಕೊಳ್ತಿದೆ ಅಂತ ರಷ್ಯಾ ಗಂಭೀರ ಆರೋಪ ಮಾಡಿದೆ. ರಷ್ಯಾ ದಾಳಿ ವೇಳೆ ಹಾವೇರಿ ಮೂಲದ ವಿದ್ಯಾರ್ಥಿ ನವೀನ್ ಸಾವನ್ನಪ್ಪಿದ್ದು, ಈ ಬಗ್ಗೆ ತನಿಖೆ ನಡೆಸುವುದಾಗಿ ರಷ್ಯಾ ಹೇಳಿತ್ತು. ಉಕ್ರೇನ್ನಲ್ಲಿ ಸಿಲುಕಿರೋ ಭಾರತೀಯ ವಿದ್ಯಾರ್ಥಿಗಳ ಪರದಾಟ ಮುಂದುವರೆದಿದೆ. ಈ ನಡುವೆ ವಿದ್ಯಾರ್ಥಿಗಳ ಜೊತೆ ದೂರವಾಣಿ ಮೂಲಕ ಸಿಎಂ ಬೊಮ್ಮಾಯಿ ಮಾತುಕತೆ ನಡೆಸಿದ್ದು, ಎಂಬಿಬಿಎಸ್ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಉಕ್ರೇನ್ನ ಪರಿಸ್ಥಿತಿಯನ್ನ ರಾಜ್ಯದ ವಿದ್ಯಾರ್ಥಿಗಳು ವಿವರಿಸಿದ್ದು, 200 ವಿದ್ಯಾರ್ಥಿಗಳು ಸಿಲುಕಿರುವುದಾಗಿ ಸಿಎಂಗೆ ಮಾಹಿತಿ ನೀಡಿದ್ರು. ರಾಯಭಾರ ಕಚೇರಿ ಅಧಿಕಾರಿಗಳ ಸೂಚನೆ ಮೇರೆಗೆ ರಷ್ಯಾದಿಂದ ಬೆಂಗಳೂರಿಗೆ 4 ವಿದ್ಯಾರ್ಥಿಗಳು ಮರಳಿದ್ದಾರೆ. 2ನೇ ಬ್ಯಾಚ್ನಲ್ಲಿ ಆಗಮಿಸಿದ ವಿದ್ಯಾರ್ಥಿಗಳನ್ನ ಏರ್ಪೋರ್ಟ್ನಲ್ಲಿ ಪೋಷಕರು ಬರಮಾಡಿಕೊಂಡಿದ್ದಾರೆ. ಸೂರಜ್, ಭರತ್, ನಿಧಿಶ್ರೀ, ಪುಷ್ಪಂತ್ ಗೌಡ ವಾಪಸ್ಸಾಗಿದ್ದು, ರಷ್ಯಾದಿಂದ ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಕೈ ನಾಯಕರ ರಣಕಹಳೆ. ಪಾದಯಾತ್ರೆ ಮಾರ್ಗದುದ್ದಕ್ಕೂ ಟ್ರಾಫಿಕ್ ಜಾಮ್. ಬಿಜೆಪಿ ಕಚೇರಿಗೆ ಭದ್ರತೆ ಕೊಟ್ಟಿದ್ದೇಕೆ? ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡಿದ ಗರ್ಭಿಣಿ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಕಾಂಗ್ರೆಸ್ ಪಾದಯಾತ್ರೆಯ ಸಮಾವೇಶ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದಿದೆ. ಬೃಹತ್ ವೇದಿಕೆಯಲ್ಲಿ ಸುಮಾರು 150 ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು, ಕಾಲೇಜು ಮೈದಾನದಲ್ಲಿ ಸುಮಾರು 5,000 ಮಂದಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಮೇಕೆದಾಟು ಅಣೆಕಟ್ಟು ಮಾದರಿಯ ಬೃಹತ್ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದಾರೆ. ಬೆಂಗಳೂರು ಜನರಿಗಾಗಿ ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಿದ್ದೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಸಿದ್ದರಾಮಯ್ಯ, ಮುಂದಿನ 50 ವರ್ಷಗಳಿಗಾಗಿ ಈ ಯೋಜನೆ ಜಾರಿಯಾಗಬೇಕು. ನಮ್ಮ ಸರ್ಕಾರ ಇದ್ದಾಗಲೇ ಯೋಜನೆಗೆ ಡಿಪಿಆರ್ ಮಾಡಿದ್ದೆವು. ಸಚಿವ ಗೋವಿಂದ ಕಾರಜೋಳ ಸುಳ್ಳು ಹೇಳಿ ದಿಕ್ಕು ತಪ್ಪಿಸುತ್ತಿದ್ದಾರೆ. ಮೇಕೆದಾಟು ಹೋರಾಟವನ್ನ ನಾವು ಇಲ್ಲಿಗೆ ಅಂತ್ಯ ಮಾಡೋದಿಲ್ಲ. ಜನರ ಬಳಿಗೆ ಹೋಗ್ತೇವೆ, ಜನರ ಮಧ್ಯೆ ಹೋರಾಡ್ತೇವೆ ಅಂತ ತಿಳಿಸಿದ್ರು. ಇಂದು ನಮ್ಮ ಹೋರಾಟ ಕೇವಲ ಸಾಂಕೇತಿಕ ಅಂತ್ಯ ಮಾತ್ರ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಡಿಕೆಶಿ, ಯಾರು ಎಷ್ಟೇ ತಡೆದ್ರೂ ಮುಂದಿಟ್ಟ ಹೆಜ್ಜೆ ಹಿಂದಿಡೋದಿಲ್ಲ ಅಂದಿದ್ದಾರೆ. ಅಲ್ಲದೆ ಮೇಕೆದಾಟು ಯೋಜನೆ ಜಾರಿಗೆ ಹೋರಾಟ ಮುಂದುವರಿಯುತ್ತೆ. ಕಾಂಗ್ರೆಸ್ ಪಾದಯಾತ್ರೆ ಕಂಡು ಬಿಜೆಪಿ ನಾಯಕರಿಗೆ ಹೊಟ್ಟೆಕಿಚ್ಚಿಗೆ ಮದ್ದಿಲ್ಲ, ನಾವು ಏನ್ ಮಾಡಲು ಆಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಸಿಎಂ ಸಚಿವರು ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ಅಂತ ಮಾಜಿ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಮೇಕೆದಾಟು ಪಾದಯಾತ್ರೆ ವೇಳೆ ಮಾತನಾಡಿರುವ ಎಂಬಿಪಿ, ಮೇಕೆದಾಟು ಯೋಜನೆ ಜಾರಿಗೆ ನಮ್ಮ ಪಕ್ಷ ಬದ್ಧವಾಗಿದೆ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 9,000 ಕೋಟಿ ರೂಪಾಯಿ ಡಿಪಿಆರ್ ಸಿದ್ಧಪಡಿಸಿದ್ದೆವು. ನಮ್ಮ ಸರ್ಕಾರದ ಅವಧಿಯಲ್ಲೇ ಯೋಜನೆ ಜಾರಿಗೆ ಸಿದ್ಧರಿದ್ದೆವು. ಆ ಸಂದರ್ಭದಲ್ಲಿ ಕೇಂದ್ರ ಪರಿಸರ ಇಲಾಖೆ ಎನ್ಒಸಿ ನೀಡಿರಲಿಲ್ಲ. ರಾಜ್ಯ ಸರ್ಕಾರ ಏನನ್ನೂ ಮಾಡುತ್ತಿಲ್ಲವೆಂದು ಎಂಬಿಪಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೇಕೆದಾಟು ಪಾದಯಾತ್ರೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆನಂದರಾವ್ ಸರ್ಕಲ್, ರೇಸ್ ಕೋರ್ಸ್ ರಸ್ತೆ, ಚಾಲುಕ್ಯ ಸರ್ಕಲ್, ರೈಲ್ವೆ ಪ್ಯಾರಲ್ ರೋಡ್ ಸೇರಿದಂತೆ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಟ್ರಾಫಿಕ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದ್ರು. ಕಾಂಗ್ರೆಸ್ ಪಾದಯಾತ್ರೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕಚೇರಿಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆ ಸಾಗಿದ್ರಿಂದ ರಾಜ್ಯ ಬಿಜೆಪಿ ಕಚೇರಿಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಬಿಜೆಪಿ ಕಚೇರಿ ಮುಂದೆ ಬ್ಯಾರಿಕೇಡ್ ಅಳವಡಿಸಿ ಸಂಚಾರ ನಿರ್ಬಂಧ ವಿಧಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ.
ಇನ್ನು ಮಲ್ಲೇಶ್ವರಂನ ಟ್ರಾಫಿಕ್ನಲ್ಲಿ ಸಿಲುಕಿ ಗರ್ಭಿಣಿಯೊಬ್ಬರು ಪರದಾಡಿದ ಘಟನೆ ನಡೆದಿದೆ. ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಈ ವೇಳೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದರಿಂದ ಗರ್ಭಿಣಿ ಸಿಲುಕಿ ಪರದಾಡ್ತಿದ್ರು. ಈ ವೇಳೆ ಬ್ಯಾರಿಕೇಡ್ ತೆಗೆದು ಗರ್ಭಿಣಿಯಿದ್ದ ವಾಹನ ತೆರಳಲು ಅವಕಾಶ ನೀಡಲಾಯಿತು. ಕಾಂಗ್ರೆಸ್ನ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ಪೊಲೀಸರಿಗೆ ಹೇಳಿ ಬ್ಯಾರಿಕೇಡ್ಗಳನ್ನು ತೆಗೆಸಿ ದಾರಿ ಮಾಡಿಕೊಟ್ರು. ಹಿಜಾಬ್ ಗಲಾಟೆಯಲ್ಲಿ ಜೈಲಿನಲ್ಲಿದ್ದ ಯುವಕರ ಭೇಟಿಗೆ ಪ್ರಮೋದ್ ಮುತಾಲಿಕ್ಗೆ ಪೊಲೀಸರು ನಿರಾಕರಿಸಿದ್ದಾರೆ. ಹೀಗಾಗಿ ಜೈಲಿನ ಮುಂಭಾಗವೇ ಮುತಾಲಿಕ್ ಪೊಲೀಸರ ನಡುವೆ ವಾಗ್ವಾದ ನಡೆದ ಪ್ರಸಂಗ ದಾವಣಗೆರೆಯ ಜಿಲ್ಲಾ ಕಾರಾಗೃಹದಲ್ಲಿ ನಡೆದಿದೆ. ಜೈಲಲ್ಲಿದ್ದ ಯುವಕರಿಗೆ ಧೈರ್ಯ ತುಂಬಲು ಮುತಾಲಿಕ್ ಬಂದಿದ್ರು, ಆದರೆ ಪೊಲೀಸರು ಇದಕ್ಕೆ ಅವಕಾಶ ನೀಡಲಿಲ್ಲ.